ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ 7 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಎಕ್ಸೆಲ್ ಗೌಡ. ಫ್ರೆಂಡ್ಸ್, ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೇಳ್ತಿದ್ರಿ ಮತ್ತು ಯೂಟ್ಯೂಬ್ನಲ್ಲೂ ಕೂಡ ಕಮೆಂಟ್ಸ್ನ ಮಾಡ್ತಿದ್ರಿ, ಬ್ರೋ ನಿಮ್ಮ ಒಂದು ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ಗಳನ್ನ ಕಂಪ್ಲೀಟ್ ಆಗಿದೆ, ಇನ್ನೂ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ವಾ ಅಂತ. ಹೌದು, ನನ್ನ ಒಂದು ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿದೆ. ಸಿಲ್ವರ್ ಪ್ಲೇ ಬಟನ್ ಬಂದಿತ್ತು ಅಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಿದ್ದೆ. ಬಟ್ ನಮ್ಮ ಒಂದು ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ. ಯಾಕೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಕೆಲವರು ಏನು ಅನ್ಕೊಂಡಿರ್ತೀರಾ ಅಂತ ಅಂದರೆ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂಥ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಿಗೂ ಕೂಡ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ತಪ್ಪು. ಯಾಕೆ ಅಂತ ಅಂದರೆ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗೇನ್ಸ್ಟ್ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿರ್ಬೋದು, ಇರುವಂಥ ಚಾನಲ್ಗೂ ಕೂಡ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಬರೋದಿಲ್ಲ. ಸಿಲ್ವರ್ ಪ್ಲೇ ಬಟನ್ ಬರೋದಿಲ್ಲ ಅಂದರೆ ಬರುತ್ತೆ, ಬಟ್ ಲೇಟ್ ಆಗುತ್ತೆ. ಅದೇ ಒಂದು ಪ್ರಾಬ್ಲಮ್ ನಮ್ಮ ಒಂದು ಚಾನಲಲ್ಲೂ ಕೂಡ ಆಗಿರುವಂಥದ್ದು, ಕಾಪಿರೈಟ್ ಸ್ಟ್ರೈಕ್ ಪ್ರಾಬ್ಲಮ್ಮು. ಕಾಪಿರೈಟ್ ಸ್ಟ್ರೈಕ್, ಆಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಯಾವುದೂ ಇಲ್ಲ, ಬಟ್ 3 months ಬ್ಯಾಕ್ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು. ಆ ಒಂದು ಕಾಪಿರೈಟ್ ಸ್ಟ್ರೈಕಿಂದ ನಮ್ಮ ಒಂದು ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೆ ಅಂದರೆ ಕೈನ್ ಮಾಸ್ಟರ್ ಕಡೆಯಿಂದ ಬಂದಿರುವಂಥದ್ದು. ಯಾಕೆ ಅಂತಂದರೆ ಪ್ರೊವರ್ಷನ್ ಕೈನ್ ಮಾಸ್ಟರ್ನ ಯಾವ ರೀತಿ ಯೂಸ್ ಮಾಡೋದು ಅಂದರೆ ವಾಟರ್ ಮಾರ್ಕ್ ಇಲ್ದಿರುವಂಥ ಕೈನ್ ಮಾಸ್ಟರ್ನ ಯಾವ ರೀತಿ ಯೂಸ್ ಮಾಡೋದು, ಮತ್ತು ಆ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಕೈನ್ ಮಾಸ್ಟರ್ ಕಡೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬಂತ. ನೀವು ಏನಾದರೂ ಈ ಒಂದು ತಪ್ಪನ್ನ ಮಾಡ್ತಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಏನಾದರೂ ಲಿಂಕ್ನ ಕೊಡಲೇಬೇಕು ಅಂತಂದರೆ ನೀವು ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ನೀವು ಬೇರೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಯೂಟ್ಯೂಬ್ ಚಾನಲ್ ರೀತಿಯೂ ಮೇಂಟೈನ್ ಮಾಡ್ಕೊಳ್ಳಿ. ಆ ಒಂದು ಚಾನಲ್ನಲ್ಲಿ ಈ ರೀತಿಯ ಮೋಡೆಡ್ ಅಪ್ಲಿಕೇಶನ್ ಲಿಂಕ್ಸ್ನ ನೀವು ಕೊಟ್ಕೊಬೋದು. ಬಟ್ ಮೇನ್ ಚಾನಲ್ನ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮೋಡೆಡ್ ಅಪ್ಲಿಕೇಶನ್ ಲಿಂಕ್ನ ನೀವು ಕೊಡೋದಕ್ಕೆ ಹೋಗ್ಬೇಡಿ. ಈ ಒಂದು ಪ್ರಾಬ್ಲಮಿಂದ ನಮ್ಮ ಒಂದು ಚಾನಲ್ಗೆ ಇನ್ನೂ 3 months ಆಗಿದ ನಂತರ ಮತ್ತೆ ನಾನು ಅಪ್ಲೈನ ಮಾಡ್ಕೊಬೇಕಾಗುತ್ತೆ, ರೀಅಪ್ಲೈ ಮಾಡಿದ ನಂತರ ಮತ್ತೆ ರಿವ್ಯೂಗೆ ಹೋಗುತ್ತೆ. ಅವಾಗೇನಾದ್ರೂ ಅಕ್ಸೆಪ್ಟ್ ಆಯಿತು ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಇದೇ ರೀತಿ ಮೇಂಟೈನ್ ಆಗಿದೆ ಚಾನಲ್. 3 months ಯಾವುದೇ ಒಂದು ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಆಗಿರ್ಬೋದು, ಯಾವುದು ಬಂದಿಲ್ಲ ಅಂತ ಅಂದರೆ ಮತ್ತೆ ನಮಗೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಮತ್ತೆ ಅದೇ ಪ್ರಾಬ್ಲಮ್ ಆಯಿತು ಅಂದರೆ ಈ ಒಂದು 3 months ಮತ್ತೇನಾಗುತ್ತೆ ಅಂತ ಅಂದರೆ ಸಿಲ್ವರ್ ಪ್ಲೇ ಬಟನ್ ಮತ್ತೆ ಮುಂದಕ್ಕೆ ಹೋಗುತ್ತೆ. ಈ ಒಂದು ಪ್ರಾಬ್ಲಮಿಂದ ನಮ್ಮ ಒಂದು ಚಾನಲ್ನಲ್ಲಿ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ. ಬಟ್ ಈ ಒಂದು ಚಾನಲ್ನಲ್ಲಿ ಸಿಲ್ವರ್ ಪ್ಲೇ ಬಟನ್ ಬರೋದಿಲ್ಲ ಅಂತ ಅಂದ್ರೂ ಕೂಡ ನಾನು ಮತ್ತೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ 1,00,000 ಸಬ್ಸ್ಕ್ರೈಬರ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಸಿಲ್ವರ್ ಪ್ಲೇ ಬಟನ್ ತಗೊಳ್ತೀನಿ. ಯಾಕಂದರೆ ಇಷ್ಟು ವರ್ಷ ಯೂಟ್ಯೂಬ್ನಲ್ಲಿ ಹಾಕಿರೋ ಶ್ರಮಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸಿಲ್ವರ್ ಪ್ಲೇ ಬಟನ್ ಏನಾದರೂ ಬಂದಿಲ್ಲ ಅಂತಂದರೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಸಿಲ್ವರ್ ಪ್ಲೇ ಬಟನ್ ಏನಾದರೂ ಬಂತು ಅಂತ ಅಂದರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇರ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.